ಸ್ನೇಹಿತರೆ, ಶಾಪ್ಸಿ ಆಪ್ ನಲ್ಲಿ ನಾವು ಯಾವ ರೀತಿ ಯಾವುದೇ ಬ್ಯಾಂಕ್ ನ ಕಾರ್ಡ್ ಅನ್ನ ಯೂಸ್ ಮಾಡದೆ EMI ಮೂಲಕ ವಸ್ತುಗಳನ್ನ ಖರೀದಿ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ನಾನು ಇಲ್ಲಿ ಫ್ಲಿಪ್ಕಾರ್ಟ್ ನಲ್ಲಿ ಎಲ್ಲವನ್ನು ಕೂಡ ಹೇಳಿದೀನಿ ಸ್ನೇಹಿತರೆ, ಯಾವ ರೀತಿ ನಾವು ಅಲ್ಲಿ EMI ಮೂಲಕ ಖರೀದಿ ಮಾಡಬಹುದು ಅಂತ. ಅಮೆಝಾನ್ ನಲ್ಲಿ ಕೂಡ ನಾನು ಹೇಳಿದೀನಿ. ಅದೇ ರೀತಿ ಶಾಪ್ಸಿ ನಲ್ಲಿ ಯಾವ ರೀತಿ ನಾವು ಖರೀದಿ ಮಾಡಬಹುದು ಅಂತ ಹೇಳ್ತೀನಿ. ಅದಕ್ಕಾಗಿ ಶಾಪ್ಸಿ ಆಮೇಲೆ ಫ್ಲಿಪ್ಕಾರ್ಟ್ ಎರಡು ಸೇಮ್ ಸ್ನೇಹಿತರೆ, ಸೇಮ್ ಒಂದು ಆಪರೇಟಿವ್ ಅಂದ್ರೆ ಅದರ ಒಂದು ಸಿಸ್ಟಮ್ ಇರುತ್ತೆ, ಸೇಮ್ ಸಿಸ್ಟಮ್ ಅಲ್ಲಿ ಆಪರೇಟ್ ಆಗುತ್ತೆ. ನಾವು ಫ್ಲಿಪ್ಕಾರ್ಟ್ ಅಕೌಂಟ್ ಅಲ್ಲಿ ಏನೇನು ಆಡ್ ಮಾಡಿರ್ತೀವಿ ಎಲ್ಲವೂ ಕೂಡ ಶಾಪ್ಸಿನಲ್ಲಿ ಕೂಡ ಬಂದಿರುತ್ತೆ. ಶಾಪ್ಸಿನಲ್ಲಿ ಆಡ್ ಮಾಡಿರುವಂತದ್ದು ಫ್ಲಿಪ್ಕಾರ್ಟ್ ನಲ್ಲಿ ಬಂದಿರುತ್ತೆ. ಅದೇ ರೀತಿ ನಾವು ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಕೌಂಟ್ ಅನ್ನ ನಾವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಅದು ಕೂಡ ಶಾಪ್ಸಿನಲ್ಲಿ ಕೂಡ ಅದು ನಾವು ಯೂಸ್ ಮಾಡ್ಕೋಬಹುದು. ಆ ರೀತಿ ಫ್ಲಿಪ್ಕಾರ್ಟ್ ಪೇ ಲೇಟರ್ ನಾವು ಆಕ್ಟಿವೇಟ್ ಮಾಡಿದ್ರೆ ನಾವು ಅದನ್ನ ಶಾಪ್ಸಿನಲ್ಲಿ ಯಾವ ರೀತಿ ನಾವು ಅದರ EMI ಮೂಲಕ ಯಾವ್ದಾದ್ರು ವಸ್ತುಗಳನ್ನ ಶಾಪ್ಸಿ ಆಪ್ ನಲ್ಲಿ ಯಾವ ರೀತಿ ಖರೀದಿ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅದಕ್ಕಾಗಿ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಸ್ನೇಹಿತರೆ. ಅದಕ್ಕೆ ಏನೇನಂದ್ರೆ ನಮ್ಮ ಒಂದು ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಕೌಂಟ್ ಅನ್ನೋದು ಆಕ್ಟಿವೇಟ್ ಇರಬೇಕು. ಆಕ್ಟಿವೇಟ್ ಇಲ್ಲ ಅಂದ್ರೆ ಮೊದಲು ನೀವು ಫ್ಲಿಪ್ಕಾರ್ಟ್ ಆಪ್ ನ ಓಪನ್ ಮಾಡಿಬಿಟ್ಟು ಅಲ್ಲಿ ಪೇ ಲೇಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಫ್ಲಿಪ್ಕಾರ್ಟ್ ಪೇ ಲೇಟರ್ ನ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ನೀವು ಶಾಪ್ಸಿನಲ್ಲಿ ಬಂದ್ಬಿಟ್ಟು ಅಲ್ಲಿ ನಿಮ್ಮ ಕ್ರೆಡಿಟ್ ಲಿಮಿಟ್ ಎಷ್ಟು ಇರುತ್ತೆ ಅಷ್ಟು ನೀವು ಶಾಪಿಂಗ್ ಮಾಡಬಹುದು. ಅಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಲಿಮಿಟ್ ಬರಬಹುದು. ನೀವು ಸ್ಟೆಪ್ ಬೈ ಸ್ಟೆಪ್ ಶಾಪಿಂಗ್ ಮಾಡ್ತಾ ಹೋದಂಗೆ ಅಲ್ಲಿ ಲಿಮಿಟ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಫ್ಲಿಪ್ಕಾರ್ಟ್ ಪೇ ಲೇಟರ್ ನಲ್ಲಿ ಒಂದು 10,000 ಅಥವಾ 15,000 ಲಿಮಿಟ್ ಇದ್ರೆ ಆ ಒಂದು ಅಮೌಂಟ್ ಅಲ್ಲಿ ನೀವು ಶಾಪ್ಸಿನಲ್ಲಿ ಕೂಡ EMI ಮೂಲಕ ಶಾಪಿಂಗ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಶಾಪ್ಸಿ ಆಪ್ನ ಓಪನ್ ಮಾಡ್ತೀನಿ. ಇನ್ನೊಂದು ಏನು ಕಂಡೀಷನ್ ಅಂದ್ರೆ ಸ್ನೇಹಿತರೆ, ನೀವು ಫ್ಲಿಪ್ಕಾರ್ಟ್ ನಲ್ಲಿ ಯಾವ ಒಂದು ಅಕೌಂಟ್ ಇಂದ ನೀವು ಅಲ್ಲಿ ಪೇ ಲೇಟರ್ನ ಆಕ್ಟಿವೇಟ್ ಮಾಡಿರ್ತೀರ ಅದೇ ಅಕೌಂಟ್ ಅನ್ನ ಶಾಪ್ಸಿ ಆಪ್ ನಲ್ಲಿ ಕೂಡ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಶಾಪ್ಸಿ ಆಪ್ ನ ಓಪನ್ ಮಾಡಿದ ನಂತರದಲ್ಲಿ ಅದೇ ಫೋನ್ ನಂಬರ್ನ ಇಲ್ಲಿ ಹಾಕಿಬಿಟ್ಟು ಲಾಗಿನ್ ಮಾಡಬೇಕಾಗುತ್ತೆ. ನೀವು ಬೇರೆ ಫೋನ್ ನಂಬರ್ನೆಲ್ಲ ಹಾಕಿದ್ರೆ ಅದು ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಶಾಪ್ಸಿ ಆಪ್ ನ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಯಾವ ರೀತಿಯಲ್ಲಿ ಪ್ರೊಸೆಸ್ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ನೋಡೋಣ. ಅಲ್ಲಿ ಏನಾದರೂ ಒಂದು ಸರ್ಚ್ ಮಾಡ್ಕೋತೀನಿ ಸ್ನೇಹಿತರೆ. ಸರ್ಚ್ ಮಾಡಿಬಿಟ್ಟು ಇಲ್ಲಿ ನೋಡಿ ಆಲ್ರೆಡಿ ನಾನು ಸರ್ಚ್ ಮಾಡಿದ್ದೀನಿ. ಇಲ್ಲಿ ಫೋನನ್ನು ನಾನು ಯಾವುದಾದ್ರೂ ಒಂದು ಫೋನನ್ನು EMI ಮೂಲಕ ಬೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ಈ ಒಂದು ಫೋನನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ನಾವು ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆ ಬೈ ನೌ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಈಗ ನಾನು ಶಾಪ್ಸಿ ಅಕೌಂಟನ್ನು ಫ್ಲಿಪ್ಕಾರ್ಟ್ ಅಕೌಂಟ್ ಸೇಮ್ ಅಕೌಂಟನ್ನು ಲಾಗಿನ್ ಮಾಡಿದ್ದೀನಿ, ಸೇಮ್ ಫೋನ್ ನಂಬರ್ ಮೂಲಕ ಲಾಗಿನ್ ಮಾಡಿದ್ದೀನಿ. ನಂತರದಲ್ಲಿ ಸ್ಕಿಪ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಅಡ್ರೆಸ್ನೆಲ್ಲ ತೋರಿಸ್ತಾ ಇದೆ. ಅದೇ ರೀತಿ ನಮ್ಮ ಒಂದು ಪ್ರಾಡಕ್ಟ್ನ ತೋರಿಸ್ತಾ ಇದೆ. ಅಲ್ಲಿ ಕೆಳಗಡೆ ಪೇಮೆಂಟ್ಸ್ ಬಗ್ಗೆ ತೋರಿಸ್ತಾ ಇದೆ. ನಂತರದಲ್ಲಿ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಇದೆ. ಇಲ್ಲಿ ನಾನು ಅಕ್ಸೆಪ್ಟ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪೇಮೆಂಟ್ ಮೆನು ಅನ್ನೋದು ಓಪನ್ ಆಗಿದೆ ಸ್ನೇಹಿತರೆ. ಪೇಮೆಂಟ್ ಮೆನುನಲ್ಲಿ ನಾವು ಇಲ್ಲಿ ತೋರಿಸ್ತೀನಿ ನೋಡಿ, ಫ್ಲಿಪ್ಕಾರ್ಟ್ EMI ಕೂಡ ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಫ್ಲಿಪ್ಕಾರ್ಟ್ EMI ಕೆಳಗಡೆ ಎಲ್ಲವೂ ಕೂಡ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ ಎಲ್ಲ ಆಪ್ಷನ್ಸ್ಗಳು ಇದೆ. ಅದೇ ರೀತಿ ಮೇಲ್ಗಡೆ UPI ಕೂಡ ಇದೆ. ಇಲ್ಲಿ ಎಲ್ಲಕ್ಕಿಂತ ಮೇಲ್ಗಡೆ ಇಲ್ಲಿ ನೋಡ್ಬೋದು ಫ್ಲಿಪ್ಕಾರ್ಟ್ EMI ಅಂತ ಆಪ್ಷನ್ ಇದೆ ಸ್ನೇಹಿತರೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಒಂದು OTP ಬಂದ್ಬಿಟ್ಟು ವೆರಿಫೈ ಆಗುತ್ತೆ ಸ್ನೇಹಿತರೆ. ಅದೇ ಅಕೌಂಟಿಂದ ಇವರು ಯೂಸ್ ಮಾಡ್ತಾ ಇದ್ದಾರಾ ಇಲ್ವಾ, ಅದೇ ಫೋನ್ ನಂಬರ್ನಿಂದ ಯೂಸ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಈ ರೀತಿ ಒಂದು OTP ಬರುತ್ತೆ. OTPನ ಹಾಕ್ಬಿಟ್ಟು ವೆರಿಫೈ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ EMI ಪ್ಲಾನ್ಸ್ ಇಲ್ಲಿ ನೋಡಬಹುದು, ಪ್ಲಾನ್ಸ್ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನೇನು ಪ್ಲಾನ್ಗಳಿದೆ, ಮಂತ್ಲಿ ಎಷ್ಟೆಷ್ಟಿದೆ ಅಂತ ನಾವು ನೋಡೋಣ. ಇಲ್ಲಿ ಪ್ಲಾನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ 2,000 ರೂಪಾಯಿ, ಮೇಲ್ಗಡೆ 4,000 ರೂಪಾಯಿ 3 ಮಂತ್ಸು, ಅದೇ ರೀತಿ 2,000 ರೂಪಾಯಿ 6 ಮಂತ್ಸು. ಇಲ್ಲಿ ನೋಡಿ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ, ಯಾವ ರೀತಿ ಏನೇನು ಚಾರ್ಜಸ್ ಎಲ್ಲ ಏನೇನು ಇರುತ್ತೆ ಅಂತ. ನಂತರದಲ್ಲಿ ಕೆಳಗಡೆ 1,400 ರೂಪಾಯಿ 9 ತಿಂಗಳು, ಅದೇ ರೀತಿ 1,091 ರೂಪಾಯಿ 12 ತಿಂಗಳು EMI ಅನ್ನೋದು ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಯಾವ ಒಂದು EMI ಪ್ಲಾನ್ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಚೂಸ್ EMI ಪ್ಲಾನ್, ಇಲ್ಲಿ ನೋಡಿ ಚೂಸ್ ಪ್ಲಾನ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡ್ಬೋದು EMI ಮೂಲಕ ಇಲ್ಲಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ನಾವು ಆರ್ಡರ್ನ ಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಪ್ಲೇಸ್ ಮಾಡಿದ ನಂತರದಲ್ಲಿ ನಾವು ಶಾಪ್ಸಿನಲ್ಲಿ ಕೂಡ ಫ್ಲಿಪ್ಕಾರ್ಟ್ನ ಒಂದು EMI ನ ಯೂಸ್ ಮಾಡಿಕೊಂಡು ಶಾಪ್ಸಿನಲ್ಲಿ ಏನಾದರೂ ಬುಕಿಂಗ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದೆ ನೋಡಿದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.